ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಧ್ಯಾಹ್ನ 12 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 12 ಗಂಟೆ ಅಂತ ಹೇಳೋಕ್ಕಾಗೋದಿಲ್ಲ, ಒಂದು 10 o'clock. ಓಕೆ, 10 o'clock ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ರಿತ್ವಿಕ್ದು ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ಇತ್ತು, ಹಾಗಾಗಿ ಎಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾಳೆ ಪಾಂಡಿಚೇರಿಯಲ್ಲಿ ಮ್ಯಾಚ್ ಇದೆ. ಇವತ್ತು ಟೆಸ್ಟಿಂಗ್ ಮ್ಯಾಚ್ ಇಟ್ಟಿದ್ದಾರೆ. ಸೊ ಹೇಗೆ ಆಡ್ತಾರೆ ಮಕ್ಕಳು, ಎರಡು ಟೀಮ್ ಕ್ರಿಕೆಟ್ ಮ್ಯಾಚ್ ಇದೆ. ಸೊ ನೋಡಬೇಕು ಹೇಗೆ ಆಡ್ತಾರೆ ಏನು ಅಂತ. ಸ್ವಲ್ಪ ಹೊತ್ತು ಮನೆ ಹತ್ರನೇ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಹೊರಟ್ವಿ. ಫುಲ್ ಟಯರ್ಡ್ ಆಗೋಗಿದ್ರು ಸರ್ರು. ಇಲ್ಲೇ ಟಯರ್ಡ್ ಆಗೋದ್ರೆ ಇನ್ನು ಅಲ್ಲಿ ಹೋಗಿ ಹೆಂಗೆ ಆಡ್ತಾನೆ ಅಂತ ಹೇಳಿಬಿಟ್ಟು ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಲ್ಲೇ ಕೂರಿಸ್ಕೊಂಡು ಆಮೇಲೆ ಕರ್ಕೊಂಡು ಹೋದ್ವಿ. ಹಾಯ್ ರಿತ್ವಿಕ್, ಎಲ್ಲಿಗೆ ಹೊರಟಿಯಾ? ಹಾಂ, ಇದೇ ಫಸ್ಟ್ನೇ ಮ್ಯಾಚಾ? ಮತ್ತೆ ಸೆಕೆಂಡಾ? ಚೆನ್ನಾಗಿ ಆಡಬೇಕು. ನೋಡ್ತೀನಿ ನಾನು ಹೆಂಗೆ ಆಡ್ತೀಯ ಅಂತ. ಹಾಗೆ ಈ ಊರಿಂದ 2 ಟೀಮ್ಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಕ್ಕಳೆಲ್ಲ ಯಾವ ಲೆವೆಲಲ್ಲಿ ಪ್ರಿಪೇರ್ ಆಗಿದ್ದಾರೆ, ಹೇಗೆ ಆಟ ಆಡ್ತಾರೆ ಅಂತ ನೋಡೋಣ ಅಂತ ಟೆಸ್ಟ್ ಮ್ಯಾಚ್ ಇಟ್ಟಿದ್ರು. ಬಿಸಿಲಂತೂ ಬೆಂಕಿ ಥರ ಸುಡ್ತಾ ಇತ್ತು. ನಿಜವಾಗ್ಲೂ ನಮಗೆ ಅಲ್ಲಿ ಕುತ್ಕೊಂಡು ನೋಡೋರು ನಾವೇ ಟಯರ್ಡ್ ಆಗೋದ್ವಿ. ಮಕ್ಕಳು ಬಿಸಿಲಲ್ಲಿ ಆಟ ಆಡಿ ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ರು. ಇಲ್ಲಿ ಈ ಟೆಸ್ಟಿಂಗ್ ಮ್ಯಾಚ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದು ನೈಟ್ 8 ಗಂಟೆ. ಹಾಗೆ ಬೆಳಗ್ಗೆ ಇನ್ನು 5 ಗಂಟೆಗೆ ಹೊರಡಬೇಕು ಪಾಂಡಿಚೇರಿಗೆ. ಸೊ ಫುಲ್ ಟಯರ್ಡ್ ಮಕ್ಕಳಂತೂ. ಅವ್ರಿಗೆ ಆಟ ಆಡಬೇಕಾದ್ರೆ ಆ ಆಟದಲ್ಲಿ ನಮ್ಮ ಟೀಮ್ ಗೆಲ್ಲಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಆ ಟಯರ್ಡ್ನೆಸ್ಸೇ ಗೊತ್ತಾಗ್ತಾ ಇರಲಿಲ್ವಂತೆ. ನಾನು ರಿತ್ವಿಕ್ ಹತ್ರ ಕೇಳ್ತಾ ಇದ್ದೆ, ನಿನಗೆ ಟಯರ್ಡ್ ಆಗ್ತಾ ಇಲ್ವಾ ಅಂದರೆ, ಅಮ್ಮ ನಮ್ಮ ಟೀಮ್ ಗೆಲ್ಲಬೇಕು ಅಷ್ಟೇ ಅನ್ನೋ ಒಂದು ಹುಮ್ಮಸ್ಸಲ್ಲಿ ಆಟ ಆಡಿದ್ದೇ ಆಯಿತು. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಮ್ಯಾಚನ್ನ. ಹಾಗೆ ಈ ಊರಿಂದ 2 ಟೀಮ್ಗಳನ್ನ ಪಾಂಡಿಚೇರಿಯಲ್ಲಿ ಮ್ಯಾಚ್ ಆಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪಾಂಡಿಚೇರಿಯಲ್ಲಿ ಕ್ಯಾಪ್ ಅಸೋಸಿಯೇಷನಲ್ಲಿ ಮ್ಯಾಚ್ ಇದೆ. ಇದೆಲ್ಲ ಮಕ್ಕಳಿಗೆ ಒಂಥರ ಒಳ್ಳೆ ಅವಕಾಶಗಳು ಅಂತಲೇ ಹೇಳ್ತೀನಿ. ನನಗಂತೂ ಮೊದಲು ಕ್ರಿಕೆಟ್ ಅಂದರೆ ಸ್ವಲ್ಪನೂ ಇಷ್ಟ ಆಗ್ತಾ ಇರಲಿಲ್ಲ. ನನಗೆ ಕ್ರಿಕೆಟ್ ನೋಡೋದು ಅಂದ್ರೇ ಒಂಥರ ಬೇಜಾರ ಅಂತ ಅನಿಸೋದು. IPL ಮ್ಯಾಚ್ ಬಂದಮೇಲೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಂತು. ಹಾಗೆ ಅವಾಗಲೂ ಕೂಡ ಫುಲ್ ಮ್ಯಾಚ್ ಮುಗಿಯೋವರೆಗೂ TV ಮುಂದೆ ಕೂತ್ಕೊಂಡು ನೋಡ್ತಾ ಇರಲಿಲ್ಲ. ಅವಾಗವಾಗ ಸ್ಕೋರ್ ಎಷ್ಟಿದೆ ಮತ್ತು ಯಾರು ವಿನ್ ಆದರು ಇಷ್ಟನ್ನೇ ನಾನು ತಿಳ್ಕೊಳ್ತಾ ಇದ್ದಿದ್ದಂಥದ್ದು. ಯಾವಾಗ ರಿತ್ವಿಕ್ ಕ್ರಿಕೆಟ್ ಮೇಲೆ ಆಸೆ ಬಂದು ಕ್ರಿಕೆಟ್ ಕೋಚಿಂಗ್ ಸೇರ್ಕೋಬೇಕು ಅಂತ ಸೇರಿಕೊಂಡ, ಅವಾಗ ಸ್ವಲ್ಪ ಕ್ರಿಕೆಟ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದಂಥದ್ದು. ಇಂಟ್ರೆಸ್ಟ್ ಜಾಸ್ತಿ ಆಯಿತು ಕ್ರಿಕೆಟ್. ಹಾಗೆ ಇವತ್ತು ಕ್ರಿಕೆಟ್ ಟೆಸ್ಟ್ ಮ್ಯಾಚಲ್ಲಿ ರಿತ್ವಿಕ್ ಟೀಮೇ ವಿನ್ ಮಾಡಿದ್ದಂಥದ್ದು. ಫುಲ್ ಮಕ್ಕಳು ಟಯರ್ಡ್ ಆಗೋಗ್ಬಿಟ್ರು. ಬೇಗ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಯಾಕಂದರೆ 5 ಗಂಟೆಗೆ ತಿರ್ಗಾ ನಾಳೆ ಮ್ಯಾಚ್ ಇದೆ, ಹೊರಡಬೇಕಾಗಿತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಬೇಗ ಬಿಟ್ಟರೆ ಸಾಕು ಅನ್ನಂಗೆ ಆಗಿಬಿಟ್ಟಿತ್ತು ನನಗೂ. ಸೊ ಬೇಗ ಅವರು ಮೀಟಿಂಗ್ ಎಲ್ಲ ಮಾಡಿ ಇನ್ನು ನಾಳೆಗೆ ಏನೆಲ್ಲ ಕಿಟ್ ಪ್ಯಾಕ್ ಮಾಡಬೇಕು, ಸೊ ಅದನ್ನೆಲ್ಲ ಹೇಳ್ಕೊಂಡು ಮಕ್ಕಳನ್ನ ಕಳಿಸಿದ್ರು. ಇದು ನೆಕ್ಸ್ಟ್ ಡೇ. ರಿತ್ವಿಕ್ಕು ಬೆಳಗ್ಗೆ 5 ಗಂಟೆಗೆ ಅವ್ರ ಕೋಚ್ ಜೊತೆ ಬಸ್ಸಲ್ಲಿ ಹೋಗಿ ಆಯಿತು. ನಾವು 6:15 ಹೊರಟಿದ್ದೀವಿ. ಪಾಂಡಿಚೇರಿಗೆ ನಾವಿರುವಂಥ ಊರಿಂದ 2 ಅವರ್ಸಲ್ಲಿ ಹೋಗ್ಬೋದು. ಸೊ ಹಾಗಾಗಿ ಒಂದು 6:30ಗೆ ಹೊರಡೋಣ ಅಂತ ಹೊರಟಿದ್ದೀವಿ. ಹಾಗೆ ಪಾಂಡಿಚೇರಿಯಲ್ಲಿ ಇವತ್ತು ಕ್ರಿಕೆಟ್ ಮ್ಯಾಚ್ ಇರೋದು 1 ಗಂಟೆಗೆ ಕರೆಕ್ಟ್ ಆಗುತ್ತೆ. ನಾವು ಮನೆಯಿಂದ ಎಷ್ಟು ಗಂಟೆಗೆ ಹೊರಟ್ರೆ ಅಲ್ಲಿಗೆ ಹೋಗಿ ರೀಚ್ ಆಗೋದು ಸರಿಯಾಗುತ್ತೆ ಟೈಮು ಅಂತ ಹೊರಟು. ಹಾಗೆ ನಾವು ಚಿದಂಬರಂಗೆ ಹೋಗಿ ಅಲ್ಲಿ ನಟರಾಜರ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸೊ ಚಿದಂಬರಮಲ್ಲಿ ನಟರಾಜರ ದೇವಸ್ಥಾನ ತುಂಬ ಫೇಮಸ್ ಆಗಿರುವಂಥ ದೇವಸ್ಥಾನ. ಹಾಗೆ ನಾನು ಹೋಗ್ತಿರೋದು ಇದು 4ನೇ ಸಲ ಈ ದೇವಸ್ಥಾನಕ್ಕೆ. ತುಂಬ ದೊಡ್ಡ ದೇವಸ್ಥಾನ. ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ ಆ 4 ದಿಕ್ಕಲ್ಲಿರುವಂಥ ಗೋಪುರನೇ ದೊಡ್ಡ ವಿಶೇಷತೆ. ಇದು ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ಗೋಪುರಗಳು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ 4 ದಿಕ್ಕಲ್ಲೂ ಇದೆ. ಸೊ ಯಾವ ಬಾಕ್ಲಲ್ಲಿ ಬೇಕಾದರೂ ಎಂಟ್ರಿ ಇದೆ, ಹೋಗಬಹುದು. ನಾವು ಪೂರ್ವದ ಬಾಕ್ಲಲ್ಲಿ ಹೋಗಿದ್ವಿ. ನಮಗೆ ವೆಹಿಕಲ್ಸ್ ನಿಲ್ಸೋಕ್ಕೆ ಅಂತ ಜಾಗ ಸಿಕ್ಕಿದ್ದು ಅಲ್ಲಿ, ಹಾಗಾಗಿ ಅಲ್ಲಿ ಹೋದ್ವಿ. ಫುಲ್ ರಶ್ ಇತ್ತು. ಸೊ ನೋಡ್ತಿರ್ಬೋದು ಮಕ್ಕಳೆಲ್ಲ ಬಂದಿದ್ರು, ಟೂರ್ ಕರ್ಕೊಂಡು ಬಂದಿದ್ರು ಅಂತ ಅನ್ಸುತ್ತೆ. ಹಾಗೆ ಈ ದೇವಸ್ಥಾನದ ಸುತ್ತಮುತ್ತ ಅಂಗಡಿಗಳು ಇಟ್ಕೊಂಡಿದ್ದಾರಲ್ಲ, ಎಲ್ಲ ಬ್ರಾಸಲ್ಲಿ ನಟರಾಜರ ಶಿಲೆಗಳನ್ನ ಇಟ್ಕೊಂಡಿದ್ರು. ಇದು ನಟರಾಜರ ದೇವಸ್ಥಾನ ಅಲ್ವಾ, ಶಿವನ ದೇವಸ್ಥಾನ.
ಈ ದೇವಸ್ಥಾನದ ಸರೌಂಡಿಂಗಲ್ಲಿ ವಿಷ್ಣು ದೇವಸ್ಥಾನ ಇದೆ, ತುಂಬ ದೊಡ್ಡ ದೇವಸ್ಥಾನ. ಹಾಗೆ ಇವತ್ತು ವಿಶೇಷತೆ ಇನ್ನೊಂದೇನು ಅಂದರೆ ಕುಂಭಾಭಿಷೇಕ ಮಾಡ್ತಾಯಿದ್ರು ವಿಷ್ಣು ದೇವಸ್ಥಾನಕ್ಕೆ, ಹೋಮ ಎಲ್ಲ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು, ತುಂಬ ಒಂದು ಶುಭ ದಿನ ಅಂತಲೇ ಅಂದ್ಕೊಂಡೆ ನಾನು. ಸೊ ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಮಾಡ್ತಾ ಇರಬೇಕಾದ್ರೆ ಆ ಕುಂಭಾಭಿಷೇಕದ ಮುಗಿದ ಮೇಲೆ ಅದರ ನೀರನ್ನ ಜನರ ಮೇಲೆ ಪ್ರೇಕ್ಷಣೆ ಮಾಡ್ತಾರೆ, ಅವಾಗ ಹೋಗಿ ನಿಂತ್ಕೊಬೇಕು ಅಂತ ಹೇಳ್ತಾರೆ. ಸೊ ನಮಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ, ಒಂದು ಅರ್ಚನೆ ಮಾಡಿಕೊಂಡು ಅಂತ ಬಂದ್ವಿ. ನಿಜವಾಗ್ಲೂ ಒಂಥರ ಶುಭ ದಿನ ಅಂತಲೇ ಅನ್ನಿಸ್ತು. ಹಾಗೆ ಇಲ್ಲಿ ಚಿಕ್ಕದಾದ ಗಣಪತಿ ದೇವಸ್ಥಾನ ಇದೆ, ಹಾಗೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಬಂದ್ವಿ. ಗೋಪುರ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಪೂರ್ವದ ದಿಕ್ಕಲ್ಲಿರುವಂಥ ಗೋಪುರ, ಅಷ್ಟು ಚೆನ್ನಾಗಿದೆ ಗೋಪುರ ಅಂತೂ. ಹಾಗೆ ನಾವು ದೇವಸ್ಥಾನದ ಒಳಗಡೆ ಹೋಗಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಸ್ವಲ್ಪ ರಶ್ ಇತ್ತು, ಕುಂಭಾಭಿಷೇಕ ಎಲ್ಲ ಮಾಡ್ತಾಯಿದ್ರು, ಮತ್ತು ಏನು ಹೋಮ ಎಲ್ಲ ಮಾಡ್ತಾಯಿದ್ರಲ್ವ, ಸ್ವಲ್ಪ ಜನ ಜಾಸ್ತಿ ಇದ್ದರು. ನಾವು ನಿಧಾನಕ್ಕೆ ಹೋಗಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಇಲ್ಲೇ ಟೈಮ್ ಆಗಿದ್ದಂಥದ್ದು ನಮಗೆ. ಹಾಗೆ ಇವಾಗ ನಾವು ಪ್ರದಕ್ಷಿಣೆ ಆಗ್ತಿರೋದು ದೇವಸ್ಥಾನದ ಲಾಸ್ಟ್ ರೌಂಡ್. ಇದು ಫುಲ್ಲು 4 ಗೋಪುರಗಳೇನಿದೆ ಎಲ್ಲ ಕಾಣಿಸುತ್ತೆ. ಇಲ್ಲಿ ದೊಡ್ಡದೊಂದು ಕೊಳ ಇದೆ, ಅದ್ರ ಬಗ್ಗೆನೇ ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದು. ಬಿಸಿಲು ಜಾಸ್ತಿ ಇತ್ತು, ಇನ್ನು ಕಲ್ಲುಗಳು ಬೇರೆ ಸುಡ್ತಾ ಇತ್ತು, ಫಾಸ್ಟಾಗಿ ನಡೆಯೋಕ್ಕಾಗ್ತಾ ಇರಲಿಲ್ಲ. ವಿಡಿಯೋ ಸ್ವಲ್ಪ ಶೇಕ್ ಆಗಿ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ನೀಟಾಗಿ ಆ ದೇವಸ್ಥಾನದ ಸುತ್ತಮುತ್ತ ಹಿಸ್ಟ್ರಿ ಎಲ್ಲ ನೋಡಿಕೊಂಡು ಬರ್ತೀವಿ. ಸೊ 4 ದಿಕ್ಕಲ್ಲಿರುವಂಥ ಗೋಪುರನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೋಡಬಹುದು. ಹಾಗೆ ದೇವಸ್ಥಾನದ ಸುತ್ತಮುತ್ತ ಈ ರೀತಿ ಇದೆ, ಎಷ್ಟೊಂದು ದೊಡ್ಡ ಜಾಗ. ಅಪ್ಪ, ಅವತ್ತಿನ ಕಾಲದಲ್ಲಿ ರಾಜರುಗಳು ಎಷ್ಟೊಂದು ಶ್ರಮಪಟ್ಟು ಇದೆಲ್ಲ ನಮ್ಮ ದೇಶದ ಸೊತ್ತು ಅಂತ ನಮಗೆ ಬಿಟ್ಕೊಟ್ಟು ಹೋಗಿದ್ದಾರೆ ಅಂತ ಅನಿಸುತ್ತೆ ಅಲ್ವಾ. ಸೊ ನಿಜವಾಗ್ಲೂ ಇದನ್ನೆಲ್ಲ ನೋಡ್ತಾ ಇದ್ದೀವಿ ಅಂದರೆ ನಮ್ಮಷ್ಟು ಪುಣ್ಯವಂತರು ಯಾರೂ ಇರೋದಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ನನಗಂತೂ ಇದೆಲ್ಲ ಇಷ್ಟ ಆಗುತ್ತೆ, ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋದಾಗಲಿ ನೋಡೋದಾಗಲಿ ಇದೆಲ್ಲ ಇಷ್ಟ ಆಗುತ್ತೆ. ಇದೇ ದೇವಸ್ಥಾನದ ಕೊಳ, ಇದು ತುಂಬ ದೊಡ್ಡದು. ಸೊ ನಾವು ಹಾಗೆ ಕೊಳದ ಹತ್ರ ಹೋಗೋಕ್ಕೆ ಬಿಡಲಿಲ್ಲ, ಎಲ್ಲ ಗೇಟ್ನು ಲಾಕ್ ಮಾಡಿದರು, ಯಾರಿಗೂ ಬಿಡ್ತಾ ಇರಲಿಲ್ಲ. ಅಲ್ಲಿ ನಾವು ಸುತ್ತಮುತ್ತ ನೋಡಿಕೊಂಡು ಫುಲ್ ಎಲ್ಲ ಬಾಕ್ಲ ಹತ್ರನೂ ನಾವು ಓಡಾಡೋಕ್ಕೆ ಹೋಗಲಿಲ್ಲ, ಅಷ್ಟು ದೊಡ್ಡ ಸರೌಂಡಿಂಗು. ಫುಲ್ ಇಲ್ಲೇ ಓಡಾಡ್ತಾ ಕೂತ್ಕೊಂಡ್ವಿ ಅಂತಂದರೆ ಮ್ಯಾಚು ಸ್ಟಾರ್ಟ್ ಆಗೋ ಟೈಮಿಗೆ ನಾವು ಹೋಗೋಕ್ಕಾಗೋದಿಲ್ಲ, ಲೇಟಾಗಿ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡು ನಾವು ಅಲ್ಲಿಂದ ಅರ್ಚನೆ ಎಲ್ಲ ಮುಗಿಸ್ಕೊಂಡು ಪಾಂಡಿಚೇರಿ ಹೊರಟು. ಹಾಗೆ ನಮ್ಮ ಮನೆಯಿಂದ ಪಾಂಡಿಚೇರಿಗೆ ಹೋಗೋಕ್ಕೆ 2 ಅವರ್ಸಲ್ಲಿ ಹೋಗ್ಬೋದು. ಮುಂಚೆ 4 ಅವರ್ ಆಗ್ತಾಯಿತ್ತು. ರೋಡ್ ಚೆನ್ನಾಗಿದೆ ಇವಾಗ, ಸೊ ರೋಡ್ ಚೆನ್ನಾಗಿರೋದ್ರಿಂದ ಬೇಗನೆ ಹೋಗಿ. ಹಾಗೆ ಚಿದಂಬರಮಿಂದ ಕಡಲೂರು ಅನ್ನೋ ಊರಲ್ಲಿ ವಿಷ್ಣು ದೇವಸ್ಥಾನ ಇದೆ, ಹೋಗೋ ದಾರಿಲೇ ಇದೆ, ನೋಡ್ಕೊಂಡು ಹೋಗೋಣ ಅಂತ ಕರ್ಕೊಂಡೋದ್ರು. ಶನಿವಾರ ಆಗಿದ್ದರಿಂದ ಫುಲ್ ರಶ್ ಇತ್ತು, ಅಲ್ಲಿಗೆ ಹೋಗಿ ಅರ್ಚನೆ ಮಾಡ್ಕೊಂಡು ಬಂದ್ವಿ. ಸೊ ಸುತ್ತಮುತ್ತ ಈ ರೀತಿ ಇದೆ, ಸ್ವಲ್ಪ ಬೆಟ್ಟದ ಮೇಲಿದೆ, ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಳಕ್ಕೆ ಈಸಿ ಆಯಿತು. ದೇವಸ್ಥಾನ ಎಲ್ಲ ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಸೊ ಅಲ್ಲಿಂದ ನಾವು ಪಾಂಡಿಚೇರಿಗೆ ಹೊರಟ್ವಿ. ಬೆಳಗ್ಗೆ ನಾವು 6:30 ಹೊರಟಿದ್ವಿ, ಟಿಫನ್ ಕೂಡ ಮಾಡಿರಲಿಲ್ಲ. ಹಾಗೆ ಟೈಮ್ ಆಯಿತು, ಮ್ಯಾಚ್ ಎಲ್ಲ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಮತ್ತು ಹಾಗಾಗಿ ನಾವು ಊಟನ ಪ್ಯಾಕ್ ಮಾಡಿಸ್ಕೊಂಡು ಅಲ್ಲಿ ಹೋಗಿ ಊಟ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಇವಾಗ ಪಾಂಡಿಚೇರಿಗೆ ಬಂದ್ವಿ. ಹಾಗೆ ಇದೇ ಪಾಂಡಿಚೇರಿ ಕ್ರಿಕೆಟ್ ಕ್ಯಾಪ್ ಅಸೋಸಿಯೇಷನ್ ತುಂಬ ಚೆನ್ನಾಗಿದೆ, ಈ ಲೆವೆಲ್ಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸಾಧಾರಣ ಚಿಕ್ಕ ಪುಟ್ಟ ಗ್ರೌಂಡ್ ಇರ್ಬೋದೇನೋ, ಅಲ್ಲಿ ಮ್ಯಾಚ್ ಇಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದು ನೋಡಿದ ಮೇಲೆ ನಿಜವಾಗ್ಲೂ ನಾನು ಇಷ್ಟು ದೊಡ್ಡ ಗ್ರೌಂಡ್ನ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನನಗೆ ಅನಿಸಿದ್ದು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಸೊ ನಿಜವಾಗ್ಲೂ ತುಂಬ ಖುಷಿ ಆಯಿತು ಇಷ್ಟು ದೊಡ್ಡ ಗ್ರೌಂಡ್ನ ನೋಡಿ. ಪ್ಲೇಯರ್ಸ್ಗಳಿಗೆ ಉಳ್ಕೊಳ್ಳೋಕ್ಕೆ ರೂಮಿನ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ, AC ರೂಮು, ಬೆಡ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಈ ಲೆವೆಲ್ಗಿರುತ್ತೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮತ್ತು ಊಟದ ವಿಚಾರ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಆದರೆ ಏನು ಪೇರೆಂಟ್ಸ್ ಉಳ್ಕೊಳ್ಳೋ ಹಾಗಿಲ್ಲ, ಹೊರಗಡೆ ಉಳ್ಕೊಂಡು. ಹಾಗೆ ನಾವು ಮೊದಲೇ ರೂಮ್ನ ಬುಕ್ ಮಾಡಿದ್ವಿ, ಮ್ಯಾಚ್ ಎಲ್ಲ ಮುಗಿಯೋಷ್ಟರಲ್ಲಿ ಹೇಗಿದ್ರು ನೈಟ್ ಆಗುತ್ತೆ ಅಂತ ನಮಗೆ ಗೊತ್ತಿತ್ತು. ಸೊ ಹಾಗಾಗಿ ನಾವು ಮುಂಚೆನೇ ರೂಮ್ನ ಬುಕ್ ಮಾಡ್ಕೊಂಡಿದ್ದು. ನಾವು ಬಂದ್ವಿ, ರಿತ್ವಿಕರ್ದು ಮ್ಯಾಚು ಕೂಡ ಸ್ಟಾರ್ಟ್ ಆಯಿತು. ಅವಾಗಿನ್ನು ಸ್ಟಾರ್ಟ್ ಆಗಿದ್ದು, ಅವ್ರಿಗೆ ಫಸ್ಟ್ ಬ್ಯಾಟಿಂಗ್ ಸಿಕ್ಕಿತ್ತು. ಸೊ ಇಲ್ಲಿಗೆ ಬಂದ ಮೇಲೆ ಇನ್ನು ಮ್ಯಾಚ್ ನೋಡ್ದೇ ಇರೋಕ್ಕಾಗೋದಿಲ್ಲ ಅಲ್ವಾ. ಸೊ ನಾವೇನು ಮಾಡಿದ್ವಿ, ಊಟ ಆಮೇಲೆ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ಮ್ಯಾಚ್ ನೋಡೋಣ ಅಂತ ಬಂದು. ಇಲ್ಲೂ ಕೂಡ ಬಿಸಿಲು ಹೆಂಗಿತ್ತು ಅಂದರೆ ಬೆಂಕಿ ಥರ ಇತ್ತು ನಿಜವಾಗ್ಲೂ. ನಾವು ಆ ಮ್ಯಾಚ್ ನೋಡ್ತಾ ಇರಬೇಕಾದ್ರೆ ಕಣ್ಣು ಎರಡನ್ನು ಸುಕ್ಕು ಮಾಡ್ಕೊಂಡು ನೋಡ್ಕೊಂಡು ಆ ಮುಖ ನಮಗೆ ಹಂಗೆ ಸೆಟ್ ಆಗಿ ಹೋಗ್ಬಿಟ್ಟಿತ್ತು 2 ದಿನಕ್ಕೆ. ಸೊ ನಾವು ಅದನ್ನೇ ಅನ್ಸಿಕ ನಾನು ಮಾತಾಡ್ತಾ ಇದ್ವಿ,
ಕಣ್ ಬಿಡಕ್ಕೆ ಆಗ್ತಾ ಇಲ್ವಲ್ಲಮ್ಮ ಇಲ್ಲಿ ಕೂತ್ಕೊಂಡು ಅಂತ. ಮರ ಗಿಡಗಳಿದ್ರೂ ಗಾಳಿ ಹವನೇ ಇರಲಿಲ್ಲ ಜಾಸ್ತಿ, ಅಷ್ಟೊಂದು ಬಿಸಿಲಿತ್ತು. ಸೊ ನಾವು ಕೂಡ ಮಕ್ಕಳಿಗೆ ಎಂಕರೇಜ್ ಮಾಡಿಕೊಂಡು ನೋಡ್ತಾ ಇದ್ವಿ. ಸುತ್ತಮುತ್ತ ಈ ರೀತಿ ಇದೆ ಸರೌಂಡಿಂಗ್ ಫುಲ್ಲಾಗಿ. ಹಾಗೆ ಮಕ್ಕಳಿನ್ನೂ ಆಟ ಆಡ್ತಾಯಿದ್ರು. ರಿತ್ವಿಕಿನ್ ಬ್ಯಾಟಿಂಗ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಅಷ್ಟರಲ್ಲಿ ನಾವು ಈ ಗ್ರೌಂಡ್ ಎಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ಬಂದ್ವಿ. ಸ್ವಲ್ಪ ಹೊರಗಡೆ ಎದ್ದು ಓಡಾಡಿದ್ರೆ ಆ ಶೆಕೆ ಕಾವು ಕಮ್ಮಿ ಆಗುತ್ತೆ ಅಂತ ಬಂದ್ವಿ ನಾವು, ಅಷ್ಟು ಬಿಸಿಲಿತ್ತು. ರಿತ್ವಿಕ್ ಇನ್ನೂ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿಲ್ಲ. ಅವ್ರದ್ದೇ ಟೀಮು ಬ್ಯಾಟಿಂಗ್ ಫಸ್ಟ್ ಬ್ಯಾಟಿಂಗ್ ಅವ್ರದ್ದೇ ಆಡ್ತಿರೋದು ರಿತ್ವಿಕ್ ಅವ್ರದ್ದು. ಅಷ್ಟರಲ್ಲಿ ನಾವು ಊಟ ಮುಗಿಸ್ಕೊಂಡು ಬರೋಣ ಅಂತ ಈ ಕಡೆಗೆ ಬಂದಿದ್ದೀವಿ. ಇನ್ನೂ ಆಡ್ತಾಯಿದ್ದಾರೆ ಮಕ್ಕಳು, ಚೆನ್ನಾಗಿ ಆಡ್ತಾಯಿದ್ದಾರೆ. ಬೇಗ ಮ್ಯಾಚ್ ನೋಡೋಕೆ ಹೋಗಬೇಕು. ನಾವು ಊಟ ಮುಗಿಸ್ಕೊಂಡು ಬಂದ್ವಿ. ಅಷ್ಟರಲ್ಲೇ ರಿತ್ವಿಕ್ ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ಸೊ ಮೊದಲನೇ ದಿನ ಇಷ್ಟು ದೊಡ್ಡ ಗ್ರೌಂಡಲ್ಲಿ ಆಟ ಆಡ್ತಿರೋದು ಅವನಿಗೆ ಒಂಥರ ನರ್ವಸ್ ಆದಂಗೆ ಆಯಿತು. ಅಮ್ಮ ನನಗೆ ಸ್ವಲ್ಪ ಮನಸ್ಸಲ್ಲೇ ಒಂಥರ ಭಯ ಜಾಸ್ತಿ ಆಗ್ತಾಯಿತ್ತು ಅಂತ ಹೇಳ್ತಿದ್ದ. ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಕೇಳಿದ್ದಕ್ಕೆ. ಸೊ ಫಸ್ಟ್ ಟೈಮ್ ಅಲ್ವಾ ಈ ರೀತಿ ಫೇಸ್ ಮಾಡ್ತಿರೋ ಅಂಥದ್ದು. ಸ್ವಲ್ಪ ಚಿಕ್ಕ ಮಕ್ಕಳಲ್ವಾ, ಹೇಗಿದ್ರೂ ಭಯ ಇದ್ದೇ ಇರುತ್ತೆ. ಆಮೇಲೆ ಒಂದೆರಡು ಮೂರು ಮ್ಯಾಚ್ ಆಡಿದ ಮೇಲೆ ಭಯ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇದು ಅಂಡರ್ 12 ಮಕ್ಕಳಿಗೆ ಮ್ಯಾಚ್ ಇಟ್ಟಿರುವಂಥದ್ದು. ಸೊ ಇವಾಗ ಇವ್ರ ಬ್ಯಾಟಿಂಗ್ ಎಲ್ಲ ಮುಗೀತು, ಇನ್ನು ಇವಾಗ ಫೀಲ್ಡಿಂಗ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಪ್ರಾಕ್ಟೀಸ್ ಕೊಡ್ತಿದ್ರು. ಇದು ಮೊದಲನೇ ದಿನದ ಮ್ಯಾಚು. ರಿತ್ವಿಕ್ ಟೀಮ್ ವಿನ್ ಮಾಡಿದ್ರು. ಮಕ್ಕಳು ಸ್ವಲ್ಪ ಈವ್ನಿಂಗ್ ಆಗ್ತಾ ಬಿಸಿಲು ಕಮ್ಮಿ ಆಯ್ತಲ್ವಾ, ಸ್ವಲ್ಪ ಟಯರ್ಡ್ನೆಸ್ಸು ಕಮ್ಮಿ ಆಯಿತು. ಫೀಲ್ಡಿಂಗ್ ಮಾಡೋಕ್ಕೆ ಅವ್ರಿಗೆ ಈಸಿ ಆಯಿತು. ರಿತ್ವಿಕ್ ಆಲ್ರೌಂಡರು. ಫೀಲ್ಡಿಂಗ್ ಆಗಲಿ, ಬ್ಯಾಟಿಂಗ್ ಆಗಲಿ, ಬೌಲಿಂಗ್ ಆಗಲಿ ಚೆನ್ನಾಗಿ ಮಾಡ್ತಾನೆ. ಸೊ ನಾನಿಲ್ಲಿ ಒಂದು ಕ್ಷಣ ನನ್ನನ್ನೇ ಮರೆತುಬಿಟ್ಟೆ. ಇವಾಗ ಅವರಿಗೆ ಫೀಲ್ಡಿಂಗ್ ಇತ್ತು, ಇಲ್ಲೇನು ಮ್ಯಾಚ್ ನಡೀತಿದೆ ಅನ್ನೋದೇ ಮರೆತುಬಿಟ್ಟು ನಾನು ಅವ್ನು ಶೂ ಲೇಸ್ ಹಸ್ಕೊಂಡು ಹೋಗ್ಬಿಡ್ತು. ಬಾರೋ ಇಲ್ಲಿ ಕಟ್ಕೊಡ್ತೀನಿ ಅಂತ ಕರಿತಾ ಇದ್ದೆ. ನಮ್ಮ ಮನ್ಸಿಗೆ ಏನು ಸ್ಕೂಲ್ ಡೇ ನಡೀತಿದೆ ಅಂತ ಅನ್ಕೊಂಡ್ಬಿಟ್ರೆ ಸುಮ್ಮನೆ ಬನ್ನಿ ಅಂತ ಕರೆದ್ಬಿಟ್ಲು. ನನಗೆ ಅವ್ನು ಒದ್ದಾಡ್ತಾ ಇದ್ದಿದ್ದು ನೋಡಿಬಿಟ್ಟು ಲೇಸ್ನ ಟೈಟಾಗಿ ಕಟ್ಟೋಣ ಅಂತ ಕರೆದೆ. ನಾನು ಒಂದು ಕ್ಷಣ ಮ್ಯಾಚ್ ನಡೀತಾ ಇರೋದನ್ನೇ ಮರೆತುಬಿಟ್ಟೆ. ಸೊ ಅವನು ಫುಲ್ಲು ಏನಾದರೂ ಬಿದ್ದುಬಿಡ್ತಾನೇನೋ ಜಾರಿ ಅನ್ನೋ ಭಯದಲ್ಲಿ ನಾನು ಕರೆದಿದ್ದಂಥದ್ದು. ಹಾಗೆ ಮ್ಯಾಚ್ ಮುಗಿಯೋಕೆ ನೈಟ್ 8 ಗಂಟೆ ಆಯಿತು. ಸೊ ನಾವು ಅವನ್ನ ಅಲ್ಲಿಂದ ಕರ್ಕೊಂಡು ಬಂದು ಅವ್ನ ರೂಮ್ ಹತ್ರ ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ, ಸ್ನಾನ ಮಾಡಿಸಿ, ಅಲ್ಲೇ ತಿಂಡಿ ಎಲ್ಲ ಕೊಡ್ತಾರೆ. ಸೊ ಊಟ ಎಲ್ಲ ಮಾಡಿಸಿ ಅವ್ನ ರೂಮಿಗೆ ಬಿಟ್ಬಿಟ್ಟು ಹೋದ್ವಿ. ನನಗೊಂಥರ ಕಷ್ಟ ಅನ್ನಿಸ್ತಿತ್ತು, ಯಾಕಂದರೆ ಫಸ್ಟ್ ಟೈಮ್ ನಾನು ಅವನು ಹುಡ್ತಾಗಿಂದ ಇಲ್ಲಿವರೆಗೂ ಇದೇ ಫಸ್ಟ್ ಟೈಮ್ ಅವನ ಬಿಟ್ಟು ದೂರ ಇರೋದು. ಒಂಥರ ನನಗೆ ಕಷ್ಟ ಅಂತ ಅನ್ನಿಸ್ತಾ. ಹಾಗೆ ಹೊರಗಡೆಯಿಂದ ಗ್ರೌಂಡು ನೋಡೋಕ್ಕೆ ಈ ರೀತಿ ಕಾಣಿಸುತ್ತೆ. ತುಂಬ ದೊಡ್ಡ ಗ್ರೌಂಡು, ಚೆನ್ನಾಗಿದೆ. ಮಕ್ಕಳಿಗೆ ಉಳ್ಕೊಳ್ಳೋಕೆ ಆಗಲಿ ಮತ್ತು ಸೇಫ್ಟಿ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವನಿಗೂ ಕೂಡ ಇದೇ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಬಿಟ್ಟಿರುವಂಥದ್ದು. ನಾನೆಲ್ಲೋ ಬೇಜಾರು ಮಾಡ್ಕೊಳ್ತಾನೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿದ್ದ, ಫ್ರೆಶ್ ಜೊತೆ ಖುಷಿಯಾಗಿದ್ದ. ಸೊ ಊಟ ಎಲ್ಲ ಮುಗಿಸಿ ಅವನ ರೂಮಿಗೆ ಬಿಟ್ಟು ನಾವು ರೂಮ್ ಮಾಡಿದ್ವಲ್ಲ ಅಲ್ಲಿಗೆ ಹೋಗಿ. ಹಾಗೆ ನಾಳೆ ಸಂಡೇ ಬೆಳಗ್ಗೆ 8 ಗಂಟೆಗೆ ಮ್ಯಾಚ್ ಇದೆ. ಸೊ ಇವತ್ತೇನೋ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ರು, ಬೆಳಗ್ಗೆ 8 ಗಂಟೆಗೆ ಇದೆ, ಬೇಗ ಬರಬೇಕು ನಾವು. ಸೊ ಇದಿಷ್ಟು ಸ್ಯಾಟರ್ಡೆ ಮ್ಯಾಚ್ ವ್ಲಾಗ್ ಆಗಿತ್ತು. ನಾಳೆ ಸಂಡೇ ವ್ಲಾಗನ್ನು ಇನ್ನೊಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ಇದು ವಿಡಿಯೋ ತುಂಬ ಲೆಂತ್ ಆಗೋಗ್ಬಿಡುತ್ತೆ, ಜಾಸ್ತಿ ಆಗುತ್ತೆ. ಸೊ ಬೋರ್ ಅನಿಸುತ್ತೆ ನೋಡಬೇಕಾದ್ರೆ. ಹಾಗಾಗಿ ನಾನು ಇನ್ನೊಂದು ವ್ಲಾಗಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ. ಈ ಡೇನ ಮರೆಯೋಕ್ಕಾಗೋದೇ ಇಲ್ಲ. ಇದಂತೂ ನನಗೆ ತುಂಬಾ ಸ್ಪೆಷಲ್ ಡೇ ಆಗಿತ್ತು. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಇದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೊಟ್ಟರೆ ನಾನು ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್